ವೆಲ್ಕಮ್ ಟು ದರ್ಶಿನಿಯಲ್ಲಿ ಡೆಮೋಕ್ರಸಿ. ಅಯ್ಯಯ್ಯೋ ವೋಟ್ ಕೇಳ್ತಾವ, ಯಾರಿಗಪ್ಪ ವೋಟ್ ಹಾಕೋಣ ನಾವು? ಅವ್ರ ಬೆಸ್ಟಾ ಇವ್ರ ಬೆಸ್ಟಾ, ಅವ್ರ ಬೆಸ್ಟಾ ಇವ್ರ ಬೆಸ್ಟಾ, ಒಂದು ಗೊತ್ತಾಗ್ತಿಲ್ಲ ಸ್ವಾಮಿ. ನಮ್ಮನೆ ದೋಸೆ ತೂತಾದ್ರೆ ಅವ್ರ ಮನೆ ಹೆಂಚೆ ತೂತಾಗಿದೆ. ಹಿಂಗಿರ್ಬೇಕಾದ್ರೆ ನಾವ್ ಯಾರಿಗ್ ವೋಟ್ ಹಾಕೋಣ, ಏನ್ ಮಾಡೋಣ? ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಷನ್ ಶುರುವಾಗಿದೆ ಮತದಾರರ ಮೈಂಡಲ್ಲಿ. ಏನ್ ಮಾತಾಡ್ಕೊಳ್ತಾ ಇದ್ದಾರೆ ನೋಡ್ಬೇಕಲ್ಲ. ಸೊ ನಾನ್ ನಿಮ್ನ ಇವತ್ತು ಗಿರಿನಗರ್ನ ಐಕಾಲ್ಸ್ ಮಿತ್ರಕೂಟಕ್ಕೆ ಕರ್ಕೊಂಡು ಬಂದಿದ್ದೀನಿ. ಕಮ್ ಆನ್ ಗೈಸ್, ಫಾಲೋ ಮೀ. ಈ ಪೊಲಿಟಿಷಿಯನ್ಸ್ ಎಲ್ಲ ದುಡ್ಡು ಮಾಡಕ್ ಬರ್ತಾರಂತೆ, ಕೊಳ್ಳೆ ಹೊಡೆಯಕ್ ಬರ್ತಾರಂತೆ, ಹೌದಾ? ಅದು ಖಂಡಿತ. ಅದು ಇತಿಹಾಸ ನಡ್ಕೊಂಡ್ ಬಂದಿರುತ್ತೆ. ಹಲವಾರು ಜನ ಹಾಳಿದ್ದಾರೆ. ಹಾಳಿ ದೇಶನ, ಭಾರತ ದೇಶನ ಬರ್ದು ಮಾಡಿ ಸಿರಿ ಸಂಪತ್ತನ್ನ ತೋಚ್ಕೊಂಡು ಹೋಗಿದ್ದಾರೆ. ಈ ದೇಶ ಉಳಿದಿರುತ್ತೆ ನಾನು 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 ಅಂತ ಇದು ಮಾಡ್ತಾ ಇದ್ದಾರೆ. ಈ ದೇಶ ಪರಭಾರಿಯಾಗಿದ್ರೆ ಬ್ರಿಟಿಷರ್ ಕೈಗೋ ಅಥವಾ ಮೊಘಲರ ಕೈಗೋ ಆಗಿದ್ರೆ ಯಾರು ಕಿತ್ತಾಡ್ತಿದ್ರು? ಯಾರು ಕಿತ್ತಾಡ್ತಾ ಇದ್ರು? ಮೊದಲು ದೇಶಾಭಿಮಾನ, ಭಾಷಾಭಿಮಾನ. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ 10 ವರ್ಷ ಈ ಭಾರತ ದೇಶನ ಆಳಿದ್ರು. ಆ ಭಾರತ ದೇಶ ಆಳಿದಾಗ ಜಮ್ಮು ಕಾಶ್ಮೀರದಲ್ಲಿ ಮನೆಗೆ ನುಗ್ಗಿದ್ರೆ, ಒಂದಿಂದು ಮನೆಗೆ ನುಗ್ಗಿದ್ರೆ ಮರಿ ಕತ್ಕೊಯ್ದಂಗೆ ಆ ಮನೇಲಿ ಎಷ್ಟು ಜನ ಇದ್ದಾರೆ ಎಲ್ಲರನ್ನು ಕತ್ತು ನಿರ್ನಾಮ ಮಾಡಿ ಬಿಸಾಕ್ತಾ ಇದ್ರು. ಆಗ ಅವ್ರೇನ್ ಮಾಡಿದ್ರು? ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಕಣಿವೆ ಅಲ್ಲಿ ಇಲ್ಲಿ ಪಲಾಯನ ಹೊಂಟರು. ಆಗ ಏನ್ ಮಾಡ್ತಿದ್ದ ಮನಮೋಹನ್ ಸಿಂಗ್, ಏನ್ ಮಾಡ್ತಿದ್ದ ಕಾಂಗ್ರೆಸ್ನವ್ರು ಏನ್ ಮಾಡ್ತಿದ್ರು? ಹಾಗಾಗಿ ನರೇಂದ್ರ ಮೋದಿ ಬಂದ, ಈ ದೇಶದ ಗಂಡು ಮಗನಾಗಿ ಬಂದ ಮೇಲೆ ಮನೆ ಕಟ್ಸಿ, ಅವ್ರು ಮನೆ ಕಟ್ಸಿ ಎಲ್ಲೆಲ್ಲಿ ಹೋಗಿದ್ದಾರೆ ಅವ್ರನ್ನೆಲ್ಲ ಮತ್ತೆ ಕರೆದು ಸೇರಿಸಿ ಆ ಕಾಶ್ಮೀರದಲ್ಲಿ ಸಮ್ಮಿಶ್ರ ಸರ್ಕಾರನ ಪ್ರತಿಷ್ಠಾಪನೆ ಮಾಡ್ದ. ಭಾರತ ದೇಶ ಉಳಿಬೇಕು, ಅದು ಭಾರತ ದೇಶ ಉಳಿದ್ರೆ ಸ್ವಲ್ಪ ಮಧ್ಯ ಮಾತಾಡ್ರಿ. ಭಾರತ ದೇಶ ಉಳಿದ್ರೆ ಭಾರತೀಯರು ಯಾರು ಬೇಕಾದ್ರೂ ಆಳಬಹುದು. ಒಟ್ಟಾರೆ ದೇಶವನ್ನ ಮುನ್ನಡೆಸುವಂತಹ ಒಂದು ಪ್ರತಿನಿಧಿ, ದೇಶಕ್ಕೋಸ್ಕರ ಕೆಲಸ ಮಾಡುವಂತಹ ರಾಜ, ಯಜಮಾನ ಬೇಕು ಅಂತ ಹೇಳಿದ್ದಾರೆ. ಹೇಳಿ ಸರ್, ಈಗ ಯಾವ ರಾಜಕಾರಣಿ ನೋಡೋದು ಅಸಮಾಧಾನ ನಿಮ್ಗೆ? ಅಸಮಾಧಾನ ಅದು ಎಲ್ಲಾರ ಬಗ್ಗೆನೂ ಅಸಮಾಧಾನ ಇದೆ. ಯಾರು ಕರೆಕ್ಟು ಅಂತ ಹೇಳಕ್ಕಾಗಲ್ಲ. ಎಲ್ಲಾರ್ದು ಇದ್ದೇ ಇರ್ತದೆ. ಎಲ್ಲಾರು ನೋಡಿ ಊರು ಅಂದ್ಮೇಲೆ ಒಳಗೇರಿ ಇದ್ದೇ ಇರ್ತದೆ, ಆಯ್ತಲ್ಲ? ಯಾರು ಒಳ್ಳೆಯವರು ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತೀನಿ ಕಡೆ, ಅವ್ರು ಯಾವುದೇ ಪಾರ್ಟಿಯವ್ರು, ಯಾವುದೇ ಪಕ್ಷದವ್ರು ಹೇಳ್ಬೋದು, ನಾವು ಯಾವುದೇ ಥರದ ಕರಪ್ಷನ್ ಇಲ್ಲ, ನಾವೇನೋ ದುಡ್ಡು ಮಾಡೋದು. ಯಾರು ದುಡ್ಡು ಮಾಡದೇ ಇರ್ತಾರೆ ಮೇಡಮ್? ನೀವು ನಾಳೆ ದಿವಸ MP ಆದರೂ ನೀವು ದುಡ್ಡು ಮಾಡೋದೆ, ನಾನು MB ಆದರೂ ನಾನು ದುಡ್ಡು ಮಾಡೋದೆ, ನೀವು ಮಿನಿಸ್ಟರ್ ಆದರೂ ನೀವು ದುಡ್ಡು ಮಾಡೋದೆ, ನಾನು ಮಿನಿಸ್ಟರ್ ಆದರೂ ನಾನು ದುಡ್ಡು ಮಾಡೋದು, ದುಡ್ಡು ಮಾಡಿದೆ, ದುಡ್ಡು ಖರ್ಚು ಮಾಡೋದು ಎಲ್ಲಿಂದ ಬರ್ತಿದ್ರು ದುಡ್ಡು? ಅಲ್ಲ, ಈಗ ದುಡ್ಡು ಮಾಡ್ಕೊಳ್ಳಿ ಅಂತ ಸರ್ ನಾವ್ ಎಲೆಕ್ಟ್ ಮಾಡೋದು. ಮಾಡಕ್ಕೆ ಬಿಟ್ರೆ ನಾವು ಸ್ವಲ್ಪ ಅವ್ರನ್ನ ಇವತ್ತು ನಾವು ಟೆಕ್ನಾಲಜಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ನಾವು ಯೋಚನೆ ಮಾಡಬೇಕು. ಯಾರು ಇವಾಗ ನೀವು ಹೇಳೋ ಪ್ರಕಾರ, ನಿಮ್ಮ ಮಾತಿಗೆ ನಾನು ಬರ್ತೀನಿ, ಯಾರು ಇವಾಗ ಹೊಸದಾಗಿ ಮಾಡ್ತಾ ಇದ್ದಾರೆ, ಯಾರು ಅಳಬರು ಯಾರು ಮಾಡಿಲ್ಲ ಅಂತ ಏನ್ ಹೇಳ್ತೀನಿ? ಯಾವ ಪಾರ್ಟಿ ಮಾಡಿದ್ದಾರೆ? ಅಳಬರು ಮಾಡಿದಾರ ಪ್ರಶ್ನೆ ಅದ್ ಬೇಡ, ಅಳಬರು ಮಾಡಿದಾರ ಬಿಟ್ಟಿದಾರ. ಬಟ್ ಇವತ್ತಿನ ಮುಂದಿನ ದಿನಗಳಲ್ಲಿ ನಮ್ಮ ದೇಶನ ಭದ್ರತೆಯಿಂದ ಕಾಪಾಡಕ್ಕೆ, ಅಥವಾ ನಮ್ಮ ಮನೆಯಲ್ಲಿ ಒಬ್ಬ ಯಜಮಾನ ಕರೆಕ್ಟ್ ಆಗಿದ್ರೆ ಮನೆಯವರೆಲ್ಲ ಕರೆಕ್ಟ್ ಆಗಿರ್ತೀವಿ. ನಮ್ಮ ಯಜಮಾನನೇ ಸರಿ ಇಲ್ಲ ಅಂತ ನಾವು ನಮ್ಮ ಮನೆ ಹೆಂಗ್ ಸರ್ ನಡೀತದೆ? ಸರಿ, ಆತರ ಇದ್ರೆ ಆ ಮನೆ ಯಜಮಾನನ್ನ ಕಾಪಾಡಕ್ಕೆ ಮೋದಿ ಬೇಡ, ಬೇರೆ ಯಾರನ್ನು ಒಂದೇ ಒಂದು ಸರಿಯಾಗಿರೋ ಒಬ್ಬ ಹೆಸರು ಹೇಳಿ ಸರ್ ನನಗೆ. ಮೋದಿ ಯಾವ್ದು ಬಗ್ಗೆ ಹೇಳ್ತಲ್ಲ, ಯಾರನ್ನು ಒಬ್ಬನೇ ಪ್ರಸ್ತಾಪ ಮಾಡ್ತಾ ಇರೋದು ನಾನು ಮೋದಿ, ರಾಹುಲ್ ಗಾಂಧಿ ಆತರ ಮಾತಾಡ್ತಲ್ಲ. ನಾವು ಲೋಕಲ್ ಲೀಡರ್ ಮಾತಾಡೋಣ. ಯಾರ ದೇಶ ಕಾಯಕೊಬ್ಬ ಯಾವನಿದಾನ? ಮೋದಿ ಬಿಡ್ಬೇಡ, ಬೇರೆ ಒಬ್ಬರೇ ಹೆಸರು ಹೇಳಿ ಸರ್. ಯಾರನ್ನು ಒಬ್ಬರೇ ಬೇಕಾಗಿರುತ್ತೆ? ಮೋದಿ ಬಿಡೋದ್ ಬೇಡ, ಅವರೇ ಹೇಳಿ ಯಾರನ್ನ ಸರ್ ನನಗೆ ಗೊತ್ತಿರೋಂಗೆ. ನನ್ನ ಹೆಸರು ಗೋವಿಂದರಾಜ್ ಅಂತ. ನಾನು ಹೇಳೋದು ಒಂದು ಕೇಳಿಸ್ಕೊಳ್ಳಿ. ನನ್ನ ಜೀವನ ಫುಲ್ಲು 18 ವರ್ಷದ ಮೇಲೆ ಇವಾಗ ನನಗೆ 46 ವರ್ಷ. ಎಷ್ಟು ವರ್ಷ ನೋಡಿರ್ತೀನಿ? 28 ವರ್ಷ ನೋಡಿರ್ತೀನಿ. ನಾವು ಪಕ್ಷದ ಬಗ್ಗೆ ಮಾತಾಡಲ್ಲ, ನಮ್ಮನ್ನ ಕಾಯಕ್ಕೆ ಅಂತ ಬಿಡ್ತೀವಿ. ನಾವೇ ನಿಮ್ಮನ್ನ ನೋಡ್ಕೋತೀವಿ, ನಿಮ್ಮ ಸೇವೆ ಮಾಡ್ತೀವಿ ಅಂತ ಬರ್ತಾರೆ. ನಮಗ್ ಸೇವೆ ಮಾಡೋರು ನಮಗ್ ಕಣ್ಣಿಗೆ ಕಾಣಿಸಿರೋದು ಇದುವರೆಗೂ ಮೋದಿ ಒಬ್ರೆ. ನಮ್ ದುಡ್ಡು ಕಳ್ತನ ಆಗ್ತಾ ಇಲ್ಲ. ನಾವು ಕಟ್ಟಿರೋ ಟ್ಯಾಕ್ಸ್ ವೇಸ್ಟ್ ಆಗಲ್ಲ. ಇಲ್ಲಿ ಕೇಳಿ, ನಾನು ಪಕ್ಷದ ಬಗ್ಗೆ ಮಾತಾಡಲ್ಲ. ಒಂದು ಪಕ್ಷ ಬೇಕಾಗಿಲ್ಲ. ಒಂದು ಗ್ಯಾಸ್ ಸಿಲಿಂಡರ್ ತಗೊಳಕ್ಕೆ ನಾವು 10 ವರ್ಷ ಕಾಯ್ಬೇಕಾಗಿತ್ತು. ಒಂದು ಟೆಲಿಫೋನ್ ಕನೆಕ್ಷನ್ಗೆ 5 ವರ್ಷ ಕಾಯ್ಬೇಕಾಗಿತ್ತು. ಒಬ್ಬ ಮಹಾತ್ಮ ಬಂದ 5,000 ಕಟ್ಟಿ 2 ಸಿಲಿಂಡರ್ ತಗೊಳ್ಳಿ ಅಂದ.
ಅವ್ರು ಕೊಡೋಕ್ಕಾಯ್ತು, ನೀವ್ಯಾಕೆ 40 ವರ್ಷ ಕೊಡೋಕ್ಕಾಗಿರ್ಲಿಲ್ಲ? ಬೇಸಿಕ್ ನೀಡ್ಸ್ ಇವತ್ತು ಇಮಿಡಿಯೇಟ್ ಗೆ ಎಲ್ಲ ಕೊಟ್ಟಾಗ ನಾನು ಹೇಳ್ತಾ ಇರೋದು ಮೋದಿ ಬರೋಕ್ ಮುಂಚೆನೆ ಎಲ್ಲ ಇಂಪ್ರೂವ್ ಆಗೋಗಿದೆ. ಯಾಕೆ ಅಂತಂದ್ರೆ ಇವತ್ತು ಮೋದಿ ಅವ್ರು ಬಂದು ಅವರು ಕಳ್ರೆ ಇಲ್ಲಿ ಲೋಕಲ್ ಅಲ್ಲಿ ನಾವೇನಾದ್ರೂ ಮಾತಾಡ್ಕೋಬಹುದು. ಸೆಂಟ್ರಲ್ ಅಲ್ಲಿ ಮೋದಿ ಬಿಟ್ಟು ಒಬ್ಬ ಇದ್ದಾನೆ ಅಂತ ಅವ್ರ ಹೆಸರಲ್ಲಿ ನೋಡೋಣ. ಒಂದು ಮಾತು ಹೇಳ್ತೀನಿ. ಮೊನ್ನೆ ಪೇಪರ್ ಅಲ್ಲಿ ಹೇಳಿದ್ರು ಏನಂತಂದ್ರೆ ರಾಕೆಟ್ ನ ತಗೊಂಡೋಗ್ಬಿಟ್ಟು ಇನ್ನೊಂದು ಸ್ಯಾಟಲೈಟ್ ನ ಹೊಡಿಬಹುದು, ಅದನ್ನ ಮೋದಿ ಅವರು ಮಾಡಿದ್ರು ಅಂತ ಹೇಳ್ತೀರಲ್ಲ, ಅದು ಯಾವತ್ತೊಂದು 12 ವರ್ಷದ ಹಿಂದ್ಗಡೆ ಪ್ರಾಜೆಕ್ಟ್. 12 ವರ್ಷದ ಹಿಂದ್ಗಡೆ ಯಾರಿದ್ರು? ಅವತ್ತು ಯಾರಿದ್ರು? ನೋಡಿ, ಜಿಂದಾಬಾದ್. ಮೋದಿ ನಮ್ಗೆ ಏನು ಕೊಡೋದು ಬೇಡ, ಮೋದಿ ನಮ್ಗೆ ಬೇಕು ಅಷ್ಟೇ. ಮೋದಿ ನಮ್ಗೆ ಏನು ಕೊಡೋದು ಬೇಡ, ಮೋದಿ ನಮ್ಗೆ ಬೇಕು ಅಷ್ಟೇ. ದೇಶ ಕಾಪಾಡಬೇಕು. ಮೋದಿ ಅಂತೀರಲ್ಲ, ಇವತ್ತೆಲ್ಲ ನೀವು ಮೋದಿ ಅಂತೀರಲ್ಲ. ಅನಂತ್ ಕುಮಾರ್ 25 ವರ್ಷದ ಎಷ್ಟು ಸಲ 5 ಸಲ ಗೆದ್ದಿದ್ದಾರೆ. ಅವ್ರಿಗೆ ಯಾಕೆ ಹೆಂಗಸರಿಗೆ ಯಾಕೆ ನೀವು ವಂಚಿತ ಮಾಡಿದ್ರಿ? ಅದನ್ನೇ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ. ಇವತ್ತು ಸಾಮಾಜಿಕ ವ್ಯಕ್ತಿಗೆ ಬೆಲೆ ಇಲ್ಲ ಬಿಜೆಪಿಲಿ. ಕಿರ್ಚಾಡ್ಬೇಡಿ, ನಮ್ಮ ಅಭಿಮಾನಿಗಳೆಲ್ಲ ಮನಗಿದ್ದಾರೆ. ಇದು ದಾರಿ ಬೆಳೆದಿಲ್ಲ ಕಾಂಗ್ರೆಸ್. ಅನಂತ್ ಕುಮಾರ್ ಗೌರವ ಹೈಕಮಾಂಡ್ ಏನ್ ಪೋಸ್ಟ್ ಕೊಟ್ಟವ್ರೆ, ಎಂಪಿಗಿನ್ನ ಕ್ಷೇತ್ರಕ್ಕೆ ಎಂಪಿ ಆಗೋಕ್ಕಿನ್ನ ಅದಕ್ಕೆ ದೊಡ್ಡ ಪೋಸ್ಟ್ ಕೊಟ್ಟಿದ್ದಾರೆ. ಇದು ಅವ್ರ ಮೇಲೆ ಪ್ರೀತಿ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿರೋರು. ಈಗ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇವತ್ತಿನ ದಿನ ಬೆಳಗಿನ ಪೇಪರ್ ನ್ಯೂಸ್ ಸರಿಯಾಗಿ ನೋಡ್ಲಿ. ಅವ್ರನ್ನ ಪಕ್ಷದ ವೈಸ್ ಪ್ರೆಸಿಡೆಂಟ್ ಆಗಿ ಮಾಡಿದ್ದಾರೆ. ಅವ್ರಿಗೆ ಏನಂತಂದ್ರೆ ಒಳ್ಳೆ ಒಂದು ಪೋಸ್ಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ, ಎಂಪಿಗಿಂತನೂ ಒಳ್ಳೆ ಪೋಸ್ಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರೇ ಕೊಡ್ಲಿಲ್ಲ. ತೇಜಸ್ವಿ ಸೂರ್ಯಗೆ ಕೊಟ್ಟಿದ್ದಾರೆ. ಸರ್, ನರೇಂದ್ರ ಮೋದಿ ಹಿಂದೆ ಒಬ್ರು ವ್ಯಕ್ತಿ ಕುತ್ಕೋತಾ ಇದ್ರು, ನಾವೆಲ್ಲ ನೋಡಿರ್ಬೋದು ಕರ್ನಾಟಕ. ಯಾರು? ಅನಂತ್ ಕುಮಾರ್. ಅಷ್ಟೇ ಸಮರ್ಥವಾಗಿರುವಂತ ಒಬ್ಬ ಯುವಕನ್ನ ತಂದು ಕೊಟ್ಟಿದ್ದಾರೆ, ಕೊಡಿಸಿದ್ದಾರೆ. ಅದು ಅಮಿತ್ ಶಾ ಅವರ ತಲೆ. ಸರಿನಾ ತಪ್ಪು? ಸರ್, ಅದು ಸರಿನಾ ತಪ್ಪು? ದೇಶ ಇಲ್ಲಿವರೆಗೂ ಹಾಳಾಗಿದೆ. ಇನ್ನ 5 ವರ್ಷ ಕೊಟ್ಬೋಣ. ಅದೇನ್ ಹಾಳಾಗುತ್ತೋ ಆಗ್ಲಿ, ಆಮೇಲೆ ಇವ್ರೇ ಬಂದು ಏನ್ ಮಾಡ್ತಾರೆ. ನಾವು ಯಾವ ಪಕ್ಷ ಏನು ಅಂತ ಹೇಳಲ್ಲ ಸರ್. ಮೋದಿ ಗಾನ ಬಿಟ್ಟು ಬೇರೆ ಯಾರೇ ಬಂದ್ರು 10 ವರ್ಷ ಹೆಂಗ್ ಸತ್ತಿದೀವಿ, ನಮ್ ದುಡ್ಡೆಲ್ಲ ಹಾಳಾಗೋಗಿದೆ. ಹಂಗೆ ದುಡ್ಡು ಹಾಳಾಗೋಗಿ ಇಡ್ಲಿ ರೇಟು 50 ರೂಪಾಯಿ ಒಂದ್ ಇಡ್ಲಿ ಆಗುತ್ತೆ. ವಾಪಸ್ ಇನ್ನ 50 ವರ್ಷ GST ಅಂತಾರೆ. GST ಬಂದ್ಮೇಲೆ ಇಡ್ಲಿ ರೇಟ್ ಏನಾದ್ರು ಜಾಸ್ತಿ ಆಗಿದ್ಯಾ? ಕಾಫಿ ರೇಟ್ ಜಾಸ್ತಿ ಆಗಿದ್ಯಾ? ಅಷ್ಟೇ ಇದೆ ತಾನೆ. ದಿನಸಿ ರೇಟು ಹಂಗೆ ಇದೆ. ಫಸ್ಟ್ ಜನ ಅರ್ಥ ಮಾಡ್ಕೋಬೇಕು GST ಏನಾಗಿದೆ ಇಲ್ಲ ಅಂತ. ಸುಮ್ನೆ GST ಜಾಸ್ತಿ ಮಾಡಿದರೆ ನಿಜವಾಗ್ಲೂ ಸುಳ್ಳು. ಸರಿಯಾದ ಅನಲೈಸ್ ಮಾಡೋರು ಯಾರನ್ನ ಇದ್ರೆ ಅದನ್ನ ಯೋಚನೆ ಮಾಡ್ಬೇಕು. ಯಾವ್ದು ಚಾನೆಲ್ ಹೋಟ್ಲವ್ರನ್ನ ಕೇಳಿ, ಇಡ್ಲಿ ರೇಟ್ ಜಾಸ್ತಿ ಮಾಡಿದಾರಲ್ಲ, 10 ರೂಪಾಯಿ ಒಳ್ಳೆ ಕಾಫಿ ಕೊಡ್ತಾವ್ರೆ, 10 ರೂಪಾಯಿ ಇಡ್ಲಿ ಕೊಡ್ತಾವ್ರೆ. ಏನಾದ್ರು 15 ರೂಪಾಯಿ ಮಾಡಿದಾರ? GST ಮಾಡಿರೋದ್ರಿಂದ ಏನ್ ಅನುಕೂಲ ಅಂದ್ರೆ, ಟ್ಯಾಕ್ಸ್ ಎಲ್ಲೂ ಯಾರು ಕಳ್ತನ ಮಾಡಕ್ಕಾಗಲ್ಲ. ಅಟ್ ಎನಿ ಪಾಯಿಂಟ್ 1 ಪಾಯಿಂಟ್ ಅಲ್ಲಾದ್ರೂ ಟ್ಯಾಕ್ಸ್ ಕಟ್ಟಲೇಬೇಕು 100% ಆಗಿ. ಮೋದಿ ಗೆಲ್ತಾರೆ 2019 ಅಲ್ಲಿ. ಕಳ್ಳರಿಗೆ ದೊಡ್ಡ ಆಪತ್ ಕಾದಿದೆ. ಬೇಕಾದ್ರೆ ಬರ್ದಿಟ್ಕೊಳ್ಳಿ. ಬಂದಿದ್ದು 1 ತಿಂಗಳಲ್ಲೇ ಎಲ್ಲಾರ ಬಾಲನ್ನು ಕಟ್ ಕಟ್ ಕಟ್. ಎಲ್ಲ ಇಡೀ ಪ್ರಪಂಚದಲ್ಲಿ ಒಂದೇ ಒಂದು, ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲೂ ಮೋದಿ ಅಷ್ಟೇ.
ಒಳ್ಳೇದಾಗ್ಲಿ. ಮೋದಿ ಇಲ್ಲ ಅಂದ್ರೆ ದೇಶ ಉದ್ಧಾರ ಚಾನ್ಸಸ್ ಇಲ್ಲ. ಮೋದಿ ಇದ್ರೇನೆ. ಜೈ ನರೇಂದ್ರ ಮೋದಿಗೆ, ಜೈ ನರೇಂದ್ರ ಮೋದಿಗೆ. IT ರೇಡ್ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಇವರು ದುಡ್ಡಿಟ್ಟಿಲ್ಲ, ಬ್ಲಾಕ್ ಮನಿ ಇಟ್ಟಿಲ್ಲ ಅಂದ್ರೆ ಎದುರುಕೊಳ್ಳೋದೇ ಬೇಕಾಗಿಲ್ಲ ಮೇಡಮ್. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅನ್ಕೊಳ್ಳಿ ಮೇಡಮ್. ಇವಾಗ ಎಲೆಕ್ಷನ್ ಇದೆ ಅಂತಾನೆ IT ರೈಡ್ ಆಗಿದೆ ಅಂತಾನೆ ತಿಳ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನೀವೇನಕ್ಕೆ ಎದುರ್ಕೋತೀರಾ? ಬಿಜೆಪಿ ಅವ್ರ ಮನೆ ಯಾಕೆ ಮಾಡಿಲ್ಲ ರೇಡು? ಜೆಡಿಎಸ್ ಅವ್ರ ಮನೆ ಮಾಡಿಸ್ತಾ ಇದ್ದೀರಲ್ಲ. ಬಿಜೆಪಿ ಅವ್ರೇನೋ ಸತ್ಯ ರೀತಿಯಲ್ಲಿ ಅಮೇರಿಕದಲ್ಲಿ ಬಂದಿದ್ದಾರ. ಮೋದಿ ಅವರೇ IT ರೇಡ್ ಮಾಡಿಸಿದ್ರು ಅಂತ ಹೇಳ್ತಾರೆ. ಸುಳ್ಳು. ಅಷ್ಟು ಚೀಪ್ ಕ್ಯಾರೆಕ್ಟರ್ ಅಲ್ಲ ಮೋದಿ ಅವರು. ಈಸ್ ಅ ಜೆಂಟಲ್ಮ್ಯಾನ್, ದೇಶಭಕ್ತ. ಒಂದು ದೇಶದ ಆಸ್ತಿ ಅದು. ಬನ್ನಿ ಸರ್. ನಾನು ಹೇಳ್ತಾ ಇದ್ದೀನಿ ಮೇಡಮ್, ಮೋದಿ ಅನ್ನೋದು ದೇಶದ ಆಸ್ತಿ. ದುಡ್ಡು ಬರೀ ಕಾಂಗ್ರೆಸ್ ಅವರು JDS ಅವ್ರ ಹತ್ರ ಮಾತ್ರನೇ ಇಲ್ಲ, ಎಲ್ಲರ ಹತ್ರನೂ ಇದೆ. ಆದ್ರೆ JDS ಕಾಂಗ್ರೆಸ್ ಅವ್ರನ್ನೇ ಇದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಮೋದಿ ಗಿಮಿಕ್ಸೇನೆ ಮಾಡ್ತಾ ಇರೋದು. ಇದು ಈ ಲೋ ಲೆವೆಲ್ ಏನೇ ಮಾಡಿದ್ರು ಮೋದಿ ಮೇಲೆ ಹೇಳ್ತಾರೆ, ಏನೇ ಮಾಡಿದ್ರು ಮೋದಿ ಮೇಲೆ ಹೇಳ್ತಾರೆ. ಬೇರೆ ಯಾರಿಲ್ವಾ? ಯಾಕೆ ಮೋದಿ ಒಬ್ಬರೇನೆ ಇರೋದು? ಅವ್ರು ಮಾಡೋ ತಪ್ಪನ ಅವ್ರು ಮುಚ್ಕೊಳ್ಳೋದು. ಅವ್ರು ನಿನ್ ಕಳ್ತಾನೆ ಆದ್ರೆ ಪೊಲೀಸರು 100 ಬಾರಿ ಏನೇ ಮೋದಿ ರೋಡ್ ಸರಿ ಇಲ್ವಾ? ಮೋದಿ ನಾವು ಒಂದು ಆಹಾರನ ತಿಂದ್ಬಿಟ್ಟು ಇನ್ನೊಬ್ರು ಬಾಯಿಗೆ ಮೆತ್ತಕ್ಕಾಗಲ್ಲ. ಯಾಕೆಂದ್ರೆ ಯಾರು ಪೆದ್ರಲ್ಲ. ನಾವು ತಿಂದಿದ್ದನ್ನ ನಾವೇ ತೋರಿಸ್ಬೇಕು, ಅವ್ರು ತಿಂದಿದ್ದನ್ನ ಅವರೇ ತೋರಿಸ್ಬೇಕು. ಸೊ ಒಟ್ಟಾರೆ ಇಲ್ಲಿ ಕಳ್ಳರನ್ನ ಹಿಡಿಯೋ ಕೆಲಸ ನಾವು ಮಾಡ್ಬೇಕಾಗಿದೆ. ಯಾವ ಮೂಲಕ? ವೋಟ್ ಹಾಕೋದ್ರ ಮೂಲಕ. ಕಳ್ಳ ಯಾರು ಅಂತ ಗುರ್ತಿಸಿ ಅವ್ರನ್ನ ಬಿಟ್ಟು ಒಳ್ಳೆ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ವೋಟ್ ಮಾಡ್ಬೇಕಾಗುತ್ತೆ. ಒಟ್ಟಾರೆ ಥ್ಯಾಂಕ್ ಯು ಎವ್ರಿವನ್. ಸೊ ದೇಶಕ್ಕೋಸ್ಕರ ವೋಟ್ ಮಾಡಿ. ದೇಶ ಮೊದಲು, ಆಮೇಲೆ ಉಳಿದದ್ದು ಅಂತ ಎಲ್ಲರೂ ಕೂಡ ಹೇಳಿದ್ರು. ದೇಶಕ್ಕೋಸ್ಕರ ವೋಟ್ ಮಾಡಿ, ಒಳ್ಳೆ PM ನ ಸೆಲೆಕ್ಟ್ ಮಾಡಿ.